ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಾನ ನಾಗರಿಕ ಸಂಹಿತೆಯ ಬಗ್ಗೆ ಮಾತನಾಡಿದ್ದ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿಗಳ ವಿರುದ್ಧ ವಾಗ್ದಂಡನೆಗೆ ಪ್ರತಿಪಕ್ಷಗಳು ಸಜ್ಜಾಗ್ತಾ ಇವೆ. ಅದಕ್ಕಾಗಿ ಸಂಸದರ ಸಹಿ ಸಂಗ್ರಹ ಶುರುವಾಗಿದೆ. ಹಾಗೆ ಹೈಕೋರ್ಟ್ ನ್ಯಾಯಮೂರ್ತಿಗಳ ಭಾಷಣದ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಅಲಹಾಬಾದ್ ಹೈಕೋರ್ಟ್ನಿಂದ ಮಾಹಿತಿಯನ್ನು ಕೇಳಿದೆ. ಹಾಗಾದ್ರೆ ಹೈಕೋರ್ಟ್ ನ್ಯಾಯಮೂರ್ತಿಯೊಬ್ಬರಿಗೆ ವಾಗ್ದಂಡನೆ ಹಾಗೂ ಅವರ ಪದಚ್ಯುತಿ ಅನ್ನೋದು ನಮ್ಮಲ್ಲಿ ಸಾಧ್ಯ ಆಗತ್ತಾ? ಅದನ್ನ ಮಾಡಬೇಕು ಅಂದ್ರೆ ಯಾರು ಮಾಡಬೇಕು? ಅದಕ್ಕೆ ಸಂವಿಧಾನಾತ್ಮಕ ರೀತಿ ರಿವಾಜುಗಳೇನು, ಕಾನೂನು ಪ್ರಕ್ರಿಯೆಗಳೇನು ಅನ್ನೋದನ್ನ ನೋಡೋದ್ರ ಜೊತೆಗೆ ಅಲಹಾಬಾದ್ನ ನ್ಯಾಯಮೂರ್ತಿ ಜಸ್ಟಿಸ್ ಶೇಖರ್ ಕುಮಾರ್ ಯಾದವ್ ಅವರು ಹೇಳಿದ್ದೇನು ಅನ್ನೋದನ್ನು ಕೂಡ ಇಲ್ಲಿ ಸ್ವಲ್ಪ ನೋಡೋ ಪ್ರಯತ್ನವನ್ನು ಮಾಡೋಣ. ಗೆಳೆಯರೆ, ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ಜಸ್ಟಿಸ್ ಶೇಖರ್ ಕುಮಾರ್ ಯಾದವ್ ಅವರ ವಿರುದ್ಧ ವಾಗ್ದಂಡನೆಗೆ ರಾಜ್ಯಸಭಾ ಸದಸ್ಯ, ಸುಪ್ರೀಂ ಕೋರ್ಟ್ನ ನ್ಯಾಯವಾದಿ ಹಾಗೂ ಬಾರ್ ಕೌನ್ಸಿಲ್ ಅಧ್ಯಕ್ಷರೂ ಆಗಿರುವ ಕಪಿಲ್ ಸಿಬಲ್ ಒತ್ತಾಯ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ರಾಜ್ಯಸಭೆಯ ಸದಸ್ಯರು ಅಂದ್ರೆ ಅಲ್ಲಿನ ಪ್ರತಿಪಕ್ಷ ಸದಸ್ಯರು ಜಸ್ಟಿಸ್ ಶೇಖರ್ ಕುಮಾರ್ ಯಾದವ್ ಅವರ ವಿರುದ್ಧ ರಾಜ್ಯಸಭೆಯಲ್ಲಿ ವಾಗ್ದಂಡನೆಯ ನಿಲುವಳಿ ಮಂಡನೆಗೆ ಬೇಕಾದ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಾಗಿರುವುದೇನು ಅಂದ್ರೆ, ಮೊನ್ನೆ ವಿಶ್ವ ಹಿಂದೂ ಪರಿಷತ್ ಸಮಾನ ನಾಗರಿಕ ಸಂಹಿತೆಗೆ ಸಂಬಂಧಪಟ್ಟ ಒಂದು ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ವಿಶ್ವ ಹಿಂದೂ ಪರಿಷತ್ ಆಗಾಗ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರುತ್ತೆ. ಅದರಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳ ಗಣ್ಯರು ಭಾಗಿಯಾಗ್ತಾರೆ. ನಿವೃತ್ತ ನ್ಯಾಯಾಧೀಶರು, ಆಡಳಿತದ ವಿವಿಧ ಕ್ಷೇತ್ರಗಳಲ್ಲಿದ್ದು ನಿವೃತ್ತರಾದವರು, ಹೀಗೆ ಸಾಕಷ್ಟು ಪ್ರತಿಷ್ಠಿತರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವ ಮೂಲಕ ಅಲ್ಲಿ ನೆರೆದಿದ್ದವರಿಗೆ ಗೈಡ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಇಂಥದ್ದೇ ಒಂದು ಕಾರ್ಯಕ್ರಮ. ಅದರ ವಿಷಯ ಸಮಾನ ನಾಗರಿಕ ಸಂಹಿತೆ. ಅದರಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದವರು ಜಸ್ಟಿಸ್ ಶೇಖರ್ ಕುಮಾರ್ ಯಾದವ್. ಅಲ್ಲಿ ಜಸ್ಟಿಸ್ ಯಾದವ್ ಈ ದೇಶಕ್ಕೆ ಸಮಾನ ನಾಗರಿಕ ಸಂಹಿತೆ ಯಾಕೆ ಬೇಕು ಅನ್ನೋದನ್ನ ಹೇಳಿದ್ರು. ಎಲ್ಲ ಮತಧರ್ಮಗಳನ್ನು ಸಮಾನವಾಗಿ ನೋಡುವ ಜಾತ್ಯತೀತ ವ್ಯವಸ್ಥೆಯ ಬಗ್ಗೆ ಹೇಳಿದ್ರು. ಭಾರತೀಯ ಮತ್ತು ಹಿಂದೂ ಅಂದ್ರೆ ಅವನ ಪೂಜಾ ಪದ್ಧತಿಯ ಮೇಲೆ, ವೇಷಭೂಷಣಗಳ ಮೇಲೆ ಅದು ಆಧಾರ ಪಟ್ಟಿರುವುದಿಲ್ಲ. ಯಾರು ಈ ದೇಶವನ್ನು ಪ್ರೀತಿಸ್ತಾರೋ, ಯಾರು ಈ ದೇಶದ ಉನ್ನತಿಗಾಗಿ ಕೆಲಸ ಮಾಡ್ತಾರೋ, ಯಾರು ದೇಶದ ಗೌರವ ಪ್ರತಿಷ್ಠೆಗಳನ್ನು ಕಾಪಾಡಬೇಕು ಅಂದ್ಕೋತಾರೋ ಅವರೆಲ್ಲ ಹಿಂದೂಗಳೇ. ಅವರು ಕುರಾನ್, ಗೀತೆ, ಬೈಬಲ್ ಯಾವುದನ್ನ ಅಧ್ಯಯನ ಮಾಡಿದ್ರು, ಅವರ ಮತಧರ್ಮಗಳು, ಪೂಜಾ ಪದ್ಧತಿಗಳು ಏನೇ ಇದ್ರು ದೇಶ ಮೊದಲು ಅಂದ್ಕೊಳ್ಳೋ ಪ್ರತಿಯೊಬ್ಬರು ಕೂಡ ಹಿಂದೂಗಳೇ ಆಗ್ತಾರೆ ಅಂತ ಜಸ್ಟಿಸ್ ಯಾದವ್ ಅವರು ಹೇಳಿದ್ರು. ಹಾಗೆ ಮಾತಾಡ್ತಾ ತ್ರಿವಳಿ ತಲಾಖ್ ಬಗ್ಗೆ ಅವ್ರು ಹೇಳ್ತಾರೆ. ಹೆಣ್ಣು ಮಕ್ಕಳ ಹಕ್ಕುಗಳನ್ನ ಕಾಪಾಡಬೇಕಾದ ಅಗತ್ಯವನ್ನು ಪ್ರತಿಪಾದಿಸ್ತಾರೆ. ಪರ್ಸನಲ್ ಲಾಗಳ ಬಗ್ಗೆ ಹೇಳ್ತಾರೆ. ಇನ್ನೊಬ್ಬರ ಹಕ್ಕುಗಳು ಹಾಗೂ ಸ್ವಾತಂತ್ರ್ಯದ ಉಲ್ಲಂಘನೆಯಾಗದ ಹೊರತು ಯಾವ ಆಚರಣೆ ಪದ್ಧತಿಗಳಿಂದಲೂ ಯಾರಿಗೂ ಯಾವ ಸಮಸ್ಯೆನೂ ಇರೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಮುಸ್ಲಿಂ ಸಮುದಾಯದಿಂದ ಸಾಕಷ್ಟು ದೇಶಪ್ರೇಮಿಗಳು ಹೊರಹೊಮ್ಮಿದ್ದಾರೆ. ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರ ಕೊಡುಗೆ ಕೂಡ ತುಂಬಾನೇ ದೊಡ್ಡದಿದೆ. ಆದರೆ ಅಲ್ಲಿನ ಕೆಲ ಕಠಮುಲ್ಲಾಗಳು ಈ ದೇಶದ ಸೌಹಾರ್ದತೆಗೆ ಬೆಂಕಿ ಹಚ್ಚೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಪದ ಬಳಸೋದು ಸರಿಯಲ್ಲ, ಆದ್ರೂ ಇಲ್ಲಿ ಆಗ್ತಾ ಇರೋದು ಅದೇ ಅಂತ ಜಸ್ಟಿಸ್ ಹೇಳ್ತಾರೆ. ಜೊತೆಗೆ ಒಂದು ದೇಶದ ಕಾನೂನು ಬಹುಸಂಖ್ಯಾತರ ಹಿತಾಸಕ್ತಿ ಹಾಗೂ ಬಹುಸಂಖ್ಯಾತರ ಅಭಿಪ್ರಾಯದಂತೆ ನಡೆಯುತ್ತೆ ಅಂತ ಕೂಡ ಅವರು ಇಲ್ಲಿ ಹೇಳ್ತಾರೆ. ಈಗ ವಿವಾದಕ್ಕೆ ಕಾರಣವಾಗ್ತಾ ಇರೋದು ಬಹುಸಂಖ್ಯಾತ ಸಮುದಾಯದ ಆಶಯದಂತೆ ಭಾರತ ಕಾರ್ಯನಿರ್ವಹಿಸಲಿದೆ ಅಂತ ಅವರು ಹೇಳಿರೋ ಮಾತು. ಅರೆ, ಒಬ್ಬ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ಮಾತುಗಳನ್ನು ಆಡೋದಕ್ಕೆ ಅವ್ರಿಗೆ ಹೇಗೆ ಸಾಧ್ಯ ಆಯಿತು ಅಂತ ಕಪಿಲ್ ಸಿಬಲ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳು ಹೀಗೆ ಮಾತಾಡೋದು ತಪ್ಪು, ಆದರೆ ಒಬ್ಬ ನ್ಯಾಯಮೂರ್ತಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಹೀಗೆಲ್ಲ ಹೇಳೋದು ಸರಿಯಲ್ಲ ಅನ್ನೋದು ಕಪಿಲ್ ಸಿಬಲ್ ಅವರ ಅಭಿಪ್ರಾಯ. ನ್ಯಾಯಾಧೀಶರು ಸಾರ್ವಜನಿಕ ಚರ್ಚೆಗಳಲ್ಲಿ ತೊಡಗುವ, ರಾಜಕೀಯ ವಿಷಯಗಳ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಹಾಗೂ ತೀರ್ಪು ಬಾಕಿ ಇರುವ ಪ್ರಕರಣಗಳಲ್ಲಿ ಆ ಪ್ರಕರಣದ ಕುರಿತು ಚರ್ಚಿಸುವುದನ್ನು ನಿಷೇಧಿಸುವ ನ್ಯಾಯಾಂಗದ ತತ್ವಗಳೇನಿವೆ ಅವುಗಳನ್ನು ನ್ಯಾಯಮೂರ್ತಿ ಯಾದವ್ ಅವರ ಹೇಳಿಕೆಗಳು ಉಲ್ಲಂಘಿಸಿವೆ ಅಂತ ಕಪಿಲ್ ಸಿಬಲ್ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ನ್ಯಾಯಮೂರ್ತಿಯೊಬ್ಬರು ಇಂತಹ ಹೇಳಿಕೆಗಳನ್ನು ನೀಡಬಹುದಾ, ನೀಡಬಾರ್ದಾ, ಈ ಬಗ್ಗೆ ಕೂಡ ಜಸ್ಟಿಸ್ ತಮ್ಮ ಭಾಷಣದ ವೇಳೆ ಪ್ರಸ್ತಾಪ ಮಾಡ್ತಾರೆ. ಅರೆ, ನ್ಯಾಯಮೂರ್ತಿಯೊಬ್ಬರು ಹೀಗೆಲ್ಲ ಹೇಳ್ತಿದ್ದಾರೆ ಅಂತ ನೀವು ಆಶ್ಚರ್ಯ ಪಡೋದಕ್ಕೆ ಹೋಗಬೇಡಿ. ನಾನು ನ್ಯಾಯಮೂರ್ತಿ ಆಗೋದಕ್ಕೂ ಮೊದಲು ಈ ದೇಶದ ನಾಗರಿಕ ಅನ್ನೋ ಮಾತುಗಳನ್ನು ಕೂಡ ಅವರು ಹೇಳಿದ್ದಾರೆ. ಅದರ ಅರ್ಥ ಅಲ್ಲಿ ಅವರು ವ್ಯಕ್ತಪಡಿಸಿದ ಅಭಿಪ್ರಾಯಗಳು ನ್ಯಾಯಮೂರ್ತಿಯಾಗಿ ಅಲ್ಲ, ಸಾಮಾನ್ಯ ನಾಗರಿಕನ ಅಭಿಪ್ರಾಯಗಳು. ಅಂದ್ರೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಇರುವ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಅವರಲ್ಲಿ ಬಳಸ್ಕೊಂಡಿದ್ದಾರೆ. ನಾವು ಯಾವುದೋ ಉನ್ನತ ಹುದ್ದೆಗೆ ಹೋದ ಕೂಡಲೇ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಕಳ್ಕೊಂಡು ಬಿಡಬೇಕು ಅಂತೇನಿಲ್ವಲ್ಲ. ಇನ್ನು ಈ ವಾಗ್ದಂಡನೆ
ಅದು ಸಂಸದರು ಬಯಸಿದ ತಕ್ಷಣ ನಡೆದು ಹೋಗುತ್ತಾ? ಗೆಳೆಯರೆ, ನಮ್ಮಲ್ಲಿ ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗಗಳ ವ್ಯವಸ್ಥೆ ಬಗ್ಗೆ ನಿಮಗೆ ಗೊತ್ತಿದೆ. ಈ ಮೂರು ಕೂಡ ದೇಶದ ಆಡಳಿತದ ದೃಷ್ಟಿಯಿಂದ ಅತಿ ಮುಖ್ಯ ಅಂಗಗಳು. ನ್ಯಾಯಾಂಗಕ್ಕೆ ಅದರದ್ದೇ ಆದ ಸ್ವಾತಂತ್ರ್ಯ ಇದೆ. ಹಾಗೆ ಈ ಮೂರು ವ್ಯವಸ್ಥೆಗಳನ್ನ ಸರಿದಾರಿಯಲ್ಲಿ ಕರ್ಕೊಂಡು ಹೋಗಬೇಕಾದ ಜವಾಬ್ದಾರಿ ಶಾಸನಗಳನ್ನ ರೂಪಿಸುವ ಸಭೆ ಅಥವಾ ಶಾಸಕಾಂಗಕ್ಕಿರುತ್ತೆ. ಹೀಗಾಗಿ ನ್ಯಾಯಮೂರ್ತಿಯೊಬ್ಬರು ತಪ್ಪು ಮಾಡಿದ್ರು ಅಂತ ಅನ್ನಿಸಿದಾಗ ಅವರ ವಿರುದ್ಧ ವಾಗ್ದಂಡನೆಯನ್ನ ವಿಧಿಸುವ, ಅವರ ಪದಚ್ಯುತಿಯನ್ನ ಬಯಸುವ ಅಧಿಕಾರ ಹಾಗೂ ಅವಕಾಶ ಶಾಸಕಾಂಗಕ್ಕೆ ಇದ್ದೇ ಇರುತ್ತೆ. ಹಾಗಂತ ಯಾರೋ ಒಬ್ಬ MP, ವಿರೋಧ ಪಕ್ಷದ ನಾಯಕ, ಸಚಿವ, ಪ್ರಧಾನಿ ಈ ಕೆಲಸವನ್ನು ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೂ ಕೂಡ ನಮ್ಮ ಸಂವಿಧಾನ ಒಂದು ಅತ್ಯದ್ಭುತ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಯಾವುದೇ ಹೈಕೋರ್ಟ್ ನ್ಯಾಯಮೂರ್ತಿ, ಮುಖ್ಯ ನ್ಯಾಯಮೂರ್ತಿ ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳನ್ನು ಪದಚ್ಯುತಗೊಳಿಸುವ ಅಧಿಕಾರ ಈ ದೇಶದ ರಾಷ್ಟ್ರಪತಿಗಳಿಗೆ ಮಾತ್ರ ಇರುತ್ತೆ. ರಾಷ್ಟ್ರಪತಿಗಳ ಆದೇಶದ ಹೊರತಾಗಿ ಅವರನ್ನು ಅಧಿಕಾರದಿಂದ ಪದಚ್ಯುತಗೊಳಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ರಾಷ್ಟ್ರಪತಿಗಳ ಆದೇಶ ಹೇಗೆ ಬರುತ್ತೆ? ಜಡ್ಜಸ್ ಇನ್ಕ್ವೈರಿ ಆಕ್ಟ್ 1968ನ ಅಡಿಯಲ್ಲಿ ನ್ಯಾಯಾಧೀಶರನ್ನ ವಜಾಗೊಳಿಸುವ ವಿಧಾನಗಳ ಬಗ್ಗೆ ವಿವರವಾದ ನಿಬಂಧನೆಗಳನ್ನು ಕೊಡಲಾಗಿದೆ. ಹಾಗೆ ನಮ್ಮ ಸಂವಿಧಾನದ ಆರ್ಟಿಕಲ್ 124 ಹಾಗೂ ಆರ್ಟಿಕಲ್ 218ಗಳು ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ನ್ಯಾಯಮೂರ್ತಿಗಳ ನೇಮಕ ಹಾಗೂ ಅವರ ಪದಚ್ಯುತಿಯ ಬಗ್ಗೆ ಕೂಡ ಹೇಳುತ್ತವೆ. ಇಲ್ಲಿ ನ್ಯಾಯಮೂರ್ತಿಯೊಬ್ಬರ ಮೇಲೆ ದುರ್ವರ್ತನೆ ಅಥವಾ ಅಸಮರ್ಥತೆಯ ಆರೋಪಗಳು ಬಂದಾಗ ಸಂಸತ್ತಿನ ಉಭಯ ಸದನಗಳ ಪೈಕಿ ಯಾವುದಾದರೂ ಒಂದರಲ್ಲಿ ನ್ಯಾಯಮೂರ್ತಿಗಳ ವಾಗ್ದಂಡನೆಗೆ ಪ್ರಸ್ತಾವನೆಯನ್ನ ಮಂಡಿಸಬೇಕು. ಹೀಗೆ ಪ್ರಸ್ತಾವನೆಯನ್ನು ತರೋದಕ್ಕೆ ರಾಜ್ಯಸಭೆಯಲ್ಲಾದರೆ 50 ಮಂದಿ ಸದಸ್ಯರು, ಲೋಕಸಭೆಯಲ್ಲಿ ಮಂಡಿಸಬೇಕು ಅಂದ್ಕೊಂಡ್ರೆ 100 ಮಂದಿ ಲೋಕಸಭಾ ಸದಸ್ಯರು ಆ ಪ್ರಸ್ತಾವನೆಯ ಪತ್ರಕ್ಕೆ ಸಹಿ ಹಾಕಬೇಕಾಗತ್ತೆ. ರಾಜ್ಯಸಭೆಯಲ್ಲಾದರೆ 50, ಲೋಕಸಭೆಯಲ್ಲಾದರೆ 100 ಆಯಾ ಸಭೆಗಳ ಸದಸ್ಯರ ಸಹಿ ಇಲ್ಲದೆ ಇದ್ರೆ ಆ ವಾಗ್ದಂಡನೆಯ ಪ್ರಸ್ತಾವನೆ ಅನೂರ್ಜಿತಗೊಳ್ಳುತ್ತೆ. ಹೀಗೆ ಸದಸ್ಯರ ಸಹಿಯನ್ನ ತಗೊಂಡ ನಂತರ ಆ ಪ್ರಸ್ತಾವನೆಯನ್ನ ಲೋಕಸಭೆಯಲ್ಲಾದರೆ ಸ್ಪೀಕರ್ಗೆ, ರಾಜ್ಯಸಭೆಯಲ್ಲಾದರೆ ರಾಜ್ಯಸಭಾ ಅಧ್ಯಕ್ಷರಿಗೆ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಉಭಯ ಸದನಗಳ ಅಧ್ಯಕ್ಷರು ಆ ಪ್ರಸ್ತಾವನೆಯನ್ನ ಅಂಗೀಕರಿಸಬಹುದು ಅಥವಾ ತಿರಸ್ಕರಿಸಲೂಬಹುದು. ಅಕಸ್ಮಾತ್ ಪ್ರಸ್ತಾವನೆ ಅಂಗೀಕೃತಗೊಳ್ತು ಅಂತ ಇಟ್ಕೊಳ್ಳಿ. ಆಗ ಅಲ್ಲಿ ರಾಜ್ಯಸಭೆಯಲ್ಲಾದರೆ ರಾಜ್ಯಸಭಾ ಅಧ್ಯಕ್ಷರು ಅಥವಾ ಉಪರಾಷ್ಟ್ರಪತಿಗಳು, ಲೋಕಸಭೆಯಲ್ಲಾದರೆ ಲೋಕಸಭಾ ಸ್ಪೀಕರ್ 3 ಸದಸ್ಯರ ತನಿಖಾ ಸಮಿತಿಯನ್ನ ರಚನೆ ಮಾಡ್ತಾರೆ. ಅದರಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಕಾನೂನು ತಜ್ಞರನ್ನ ಒಳಗೊಂಡ ಸಮಿತಿ ಅದಾಗಿರುತ್ತೆ. ಇಲ್ಲಿ ಕೂಡ ಈ ಪ್ರಸ್ತಾವನೆಯನ್ನ ರಾಜ್ಯಸಭೆಯಲ್ಲಿ ಸಲ್ಲಿಸಿದ್ರೆ ಸಮಿತಿ ರಚನೆಯನ್ನ ರಾಜ್ಯಸಭಾ ಅಧ್ಯಕ್ಷರು ಮಾಡ್ತಾರೆ. ಲೋಕಸಭೆಯಲ್ಲಾದರೆ ಸ್ಪೀಕರ್ ಮಾಡ್ತಾರೆ. ಒಂದೇ ದಿನ ಎರಡೂ ಕಡೆಗಳಲ್ಲಿ ಇದು ಸಲ್ಲಿಕೆ ಆದರೆ ಎರಡೂ ಸದನಗಳ ಅಧ್ಯಕ್ಷರು ಜಂಟಿಯಾಗಿ ಸಮಿತಿಯನ್ನು ರಚನೆ ಮಾಡಬಹುದು. ಹಾಗಲ್ಲದೆ ಬೇರೆ ಬೇರೆ ದಿನಗಳಲ್ಲಿ ಎರಡೂ ಸದನಗಳಲ್ಲಿ ಪ್ರಸ್ತಾಪ ಸಲ್ಲಿಕೆ ಆದರೆ ಮೊದಲ ಪ್ರಸ್ತಾವನೆ ಎಲ್ಲಿ ಸಲ್ಲಿಕೆಯಾಗಿದೆಯೋ ಆ ಸಭೆಯ ಅಧ್ಯಕ್ಷರು ಅದನ್ನ ಮುಂದುವರಿಸ್ತಾರೆ. ಮತ್ತೊಂದು ಸಭೆ ಆ ಪ್ರಸ್ತಾವನೆಯನ್ನ ಕೈಬಿಡುತ್ತೆ. ಓಕೆ, ಇಲ್ಲಿ ನ್ಯಾಯಮೂರ್ತಿಗಳ ಮೇಲೆ ಒಂದು ಆರೋಪಗಳು ನಿಜಾನ ಸುಳ್ಳ ಅನ್ನೋದನ್ನ ತನಿಖೆ ಮಾಡೋದಕ್ಕೊಂದು ಸಮಿತಿಯ ರಚನೆ ಆಯಿತು. ಅಲ್ಲಿಗೆಲ್ಲ ಮುಗಿದು ಹೋಯ್ತಾ? ಇಲ್ಲ. ಆ ಸಮಿತಿಯ ಮುಂದೆ ಆರೋಪವನ್ನು ಹೊತ್ತ ನ್ಯಾಯಮೂರ್ತಿಗಳಿಗೆ ಕೂಡ ತಮ್ಮ ವಾದವನ್ನು ಮಂಡಿಸುವ, ತಮ್ಮನ್ನ ಸಮರ್ಥಿಸಿಕೊಳ್ಳುವ ಅವಕಾಶವನ್ನು ಕೊಡಲಾಗುತ್ತೆ. ಇಲ್ಲಿ ನ್ಯಾಯಮೂರ್ತಿಯೊಬ್ಬರ ಮೇಲೆ ಅಸಾಮರ್ಥ್ಯದ ಕಾರಣಕ್ಕೆ ವಜಾಗೊಳಿಸಬೇಕು ಅಂತ ಕೇಳಲಾಗಿದ್ರೆ, ಅದಕ್ಕೆ ಅನಾರೋಗ್ಯದಂತಹ ಕಾರಣಗಳೇನಾದರೂ ಇದ್ರೆ ವೈದ್ಯಕೀಯ ಪರೀಕ್ಷೆಗಳ ನೆರವನ್ನು ಕೂಡ ಅವರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಲ್ಲದೆ ಬೇರೆ ರೀತಿಯ ಕರ್ತವ್ಯ ಲೋಪ, ದುರ್ವರ್ತನೆ, ಭ್ರಷ್ಟಾಚಾರ ಈ ರೀತಿಯ ಆರೋಪಗಳೇನಾದರೂ ಇದ್ರೆ ಅದನ್ನು ಅಲ್ಲಗೆಳೆಯುವ ಸಾಕಷ್ಟು ಆಧಾರಗಳನ್ನು ಆರೋಪಿತ ನ್ಯಾಯಮೂರ್ತಿಗಳು ಒದಗಿಸಬೇಕಾಗತ್ತೆ. ಇಲ್ಲಿ ನ್ಯಾಯಮೂರ್ತಿಗಳ ಸಮರ್ಥನೆ ಸರಿ ಇದೆ ಅನ್ಸಿದ್ರೆ ಆ ಆರೋಪಗಳನ್ನು ರದ್ದು ಮಾಡಿ ಆ ಸಮಿತಿ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಹಾಗೇನಾದ್ರೂ ಆದ್ರೆ ಸಂಸದರು ಕೊಟ್ಟ ಪ್ರಸ್ತಾವನೆ ಅಲ್ಲಿಗೆ ರದ್ದಾಗುತ್ತೆ. ಹಾಗಲ್ಲದೆ ಅಕಸ್ಮಾತ್ ಆ ತನಿಖಾ ಸಮಿತಿ ನ್ಯಾಯಮೂರ್ತಿಗಳ ಮೇಲೆ ಮಾಡಲಾದ ದೋಷಾರೋಪಗಳು ಸರಿವೆ ಅನ್ನೋ ವರದಿಯನ್ನು ಕೊಡ್ತು ಅಂತ ಇಟ್ಕೊಳ್ಳಿ. ಆಗ ಕೂಡ ಅವರನ್ನು ವಜಾ ಮಾಡುವ ಮತ್ತು ವಾಗ್ದಂಡನೆಯನ್ನ ವಿಧಿಸುವ ನಿರ್ಣಯವನ್ನ ಉಭಯ ಸದನಗಳಲ್ಲೂ ಮಂಡಿಸಬೇಕಾಗುತ್ತೆ. ಅಂದ್ರೆ ಒಂದು ವೇಳೆ ರಾಜ್ಯಸಭೆಯ ಅಧ್ಯಕ್ಷರು ನೇಮಕ ಮಾಡಿದ ಸಮಿತಿ ನ್ಯಾಯಮೂರ್ತಿಯೊಬ್ಬರ ಮೇಲಿನ ಆರೋಪಗಳು ಸರಿವೆ ಅನ್ನೋ ವರದಿಯನ್ನ ಕೊಡ್ತು ಅಂತ ಇಟ್ಕೊಳ್ಳಿ. ಆ ವರದಿಯನ್ನ ಅಧ್ಯಕ್ಷರು ಸ್ವೀಕರಿಸಿದ ನಂತರ ಆರೋಪ ಹೊತ್ತ ನ್ಯಾಯಮೂರ್ತಿಗಳನ್ನ ವಜಾಗೊಳಿಸುವ ಬಗ್ಗೆ ಉಭಯ ಸದನಗಳಲ್ಲಿ ನಿರ್ಣಯವನ್ನ ಮಂಡಿಸಬೇಕಾಗತ್ತೆ. ಅಂದ್ರೆ ಅಲ್ಲಿ ಈ ಪ್ರಸ್ತಾವನೆಯ ಬಗ್ಗೆ ಒಂದು ವೋಟಿಂಗ್ ಆಗುತ್ತೆ. ಅದರಲ್ಲಿ ಎರಡೂ ಸದನಗಳಲ್ಲಿ ಬಹುಮತ ಇದ್ರೆ, 2/3 ಮೆಜಾರಿಟಿ ಇದ್ರೆ ಮಾತ್ರ ವಜಾಗೊಳಿಸಬೇಕು ಎಂಬ ನಿರ್ಣಯ ಅಂಗೀಕೃತಗೊಳ್ಳುತ್ತೆ. ಆ ನಂತರ ಅದನ್ನ ರಾಷ್ಟ್ರಪತಿಗಳ ಬಳಿಗೆ ಕಳುಹಿಸಬೇಕಾಗಿ ಬರುತ್ತೆ. ಅಂದ್ರೆ ಇಲ್ಲಿ ಕೂಡ ನ್ಯಾಯಮೂರ್ತಿಗಳ ವಿರುದ್ಧದ ಆರೋಪಗಳು ಸಾಬೀತಾಗಿ ಅವರ ಪದಚ್ಯುತಿ ಆಗಬೇಕು, ಅವರಿಗೊಂದು ವಾಗ್ದಂಡನೆಯನ್ನ ವಿಧಿಸಬೇಕು ಅಂದ್ರೂ ಕೂಡ ಅಲ್ಲಿ ಬಹುಮತ, ಬಹುಸಂಖ್ಯೆ, ಮೆಜಾರಿಟಿ ಇದೇ ಮುಖ್ಯ ಆಗೋದು.
ಇದಾದ ನಂತರ ಸದನದ ನಿರ್ಣಯವನ್ನು ಆ ಸೆಷನ್ ಮುಕ್ತಾಯಗೊಳ್ಳುವ ಮೊದಲು ರಾಷ್ಟ್ರಪತಿಗಳಿಗೆ ಕಳುಹಿಸಲಾಗುತ್ತೆ. ಅಲ್ಲಿ ರಾಷ್ಟ್ರಪತಿಗಳು ತಮ್ಮ ಅಂತಿಮ ತೀರ್ಮಾನವನ್ನು ಕೈಗೊಳ್ತಾರೆ. ಇದು ನ್ಯಾಯಮೂರ್ತಿಯೊಬ್ಬರನ್ನು ಪದಚ್ಯುತಗೊಳಿಸುವುದಕ್ಕಿರುವ ಪ್ರಕ್ರಿಯೆ. ಇನ್ನು ಸ್ವಾತಂತ್ರ್ಯ ಬಂದ ನಂತರ ಇದುವರೆಗೆ ಈ ರೀತಿ ಯಾವುದಾದರೂ ನ್ಯಾಯಮೂರ್ತಿಗಳನ್ನು ವಜಾಗೊಳಿಸಲಾಗಿದೆಯಾ ಅನ್ನೋದನ್ನು ನಾವು ನೋಡೋದಾದರೆ ಗೆಳೆಯರೆ, ಇದುವರೆಗೆ 6 ಮಂದಿ ನ್ಯಾಯಮೂರ್ತಿಗಳ ವಿರುದ್ಧ ವಾಗ್ದಂಡನೆ ಹಾಗೂ ವಜಾಗೊಳಿಸುವ ಪ್ರಯತ್ನಗಳನ್ನು ಮಾಡಲಾಗಿದೆ. ಆದರೆ ಯಾವುದರಲ್ಲೂ ಕೂಡ ಯಶಸ್ಸು ಸಿಕ್ಕಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಅದರಲ್ಲಿ 1991ರಲ್ಲಿ ಜಸ್ಟಿಸ್ ರಾಮಸ್ವಾಮಿ ಅವರ ವಿರುದ್ಧ ಹಣಕಾಸು ಅವ್ಯವಹಾರದ ಆರೋಪದ ಮೇಲೆ ಅವರನ್ನು ವಜಾಗೊಳಿಸೋದಕ್ಕೊಂದು ಪ್ರಸ್ತಾವನೆಯನ್ನ ಸಲ್ಲಿಸಲಾಯಿತು. ಈ ಆರೋಪಗಳ ಬಗ್ಗೆ ತನಿಖೆಗೆ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಲಾಗುತ್ತೆ. 1993ರಲ್ಲಿ ಆ ಸಮಿತಿಯ ಮುಂದೆ ಜಸ್ಟಿಸ್ ರಾಮಸ್ವಾಮಿ ಅವರ ಪರ ವಾದವನ್ನು ಮಂಡಿಸಿದ್ದು ಹಿರಿಯ ವಕೀಲರಾದ ಇದೇ ಕಪಿಲ್ ಸಿಬಲ್ ಮತ್ತು ಅವರ ಮೇಲಿನ ಆ ಆರೋಪಗಳು ನಿರಾಧಾರ ಅನ್ನೋ ವರದಿಯನ್ನು ಕೂಡ ಕೊಡಲಾಯಿತು. ಆ ವರದಿ ಬಂದ 1 ವರ್ಷದ ನಂತರ ಜಸ್ಟಿಸ್ ರಾಮಸ್ವಾಮಿ ನಿವೃತ್ತಿಯನ್ನು ಕೂಡ ಪಡ್ಕೊಂಡ್ರು. ಇನ್ನು 2011ರಲ್ಲಿ ಜಸ್ಟಿಸ್ ಸೌಮಿತ್ರಿ ಸೇನ್ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದವು. ಅವರ ವಿರುದ್ಧ ವಾಗ್ದಂಡನೆಗೆ ರಾಜ್ಯಸಭೆಯಲ್ಲಿ ಪ್ರಸ್ತಾವನೆ ಕೂಡ ಸಲ್ಲಿಕೆ ಆಯಿತು. ರಾಜ್ಯಸಭೆಯಲ್ಲಿ ಅವರಿಗೆ ವಾಗ್ದಂಡನೆಯನ್ನು ವಿಧಿಸಲಾಯಿತು. ಈ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆ ನಡೆಯಬೇಕಿತ್ತು. ಆ ನಂತರ ಅವರ ಪದಚ್ಯುತಿಯ ಪ್ರಸ್ತಾವನೆಯನ್ನು ರಾಷ್ಟ್ರಪತಿಗಳಿಗೆ ಕಳುಹಿಸಬೇಕಿತ್ತು. ಆದರೆ ಅಷ್ಟರಲ್ಲೇ ಸೌಮಿತ್ರಿ ಸೇನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಇನ್ನು ಮಧ್ಯಪ್ರದೇಶದ ನ್ಯಾಯಮೂರ್ತಿ ಜಸ್ಟಿಸ್ ಗಂಗೇಲ್ ಅವರ ವಿರುದ್ಧ 2015ರಲ್ಲಿ ಲೈಂಗಿಕ ಕಿರುಕುಳದ ಆರೋಪಗಳು ಕೇಳಿಬಂದವು. ಅದರ ಬಗ್ಗೆ ತನಿಖೆಗೆ ಸಮಿತಿ ರಚನೆ ಮಾಡಲಾಯಿತು. ಆದರೆ 2017ರಲ್ಲಿ ಅವರನ್ನು ದೋಷಮುಕ್ತಗೊಳಿಸಿ ಆ ಸಮಿತಿ ವರದಿಯನ್ನು ಕೊಡಿತು. ಅಲ್ಲಿಗೆ ಆ ಪ್ರಸ್ತಾವನೆ ನಿಂತೋಯ್ತು. ಇನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಜಸ್ಟಿಸ್ ಪಾರ್ದಿವಾಲಾ ಗುಜರಾತ್ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿದ್ದಾಗ ತೀರ್ಪೊಂದರಲ್ಲಿ ಮೀಸಲಾತಿ ಅನ್ನೋದು ಈ ದೇಶದ ಅಭಿವೃದ್ಧಿಗೆ ಮಾರಕವಾಗುತ್ತೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅನ್ನೋ ಕಾರಣಕ್ಕೆ ಅವರ ವಿರುದ್ಧ ರಾಜ್ಯಸಭೆಯಲ್ಲಿ 2015ರಲ್ಲಿ ವಾಗ್ದಂಡನೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಯಿತು. ಆದರೆ ಅವರು ಆ ಅಭಿಪ್ರಾಯವನ್ನು ತಮ್ಮ ತೀರ್ಪಿನ ಪುಟಗಳಿಂದ ವಾಪಸ್ ಪಡೆದ್ರು. ಅಲ್ಲಿಗೆ ಅವತ್ತಿನ ಉಪರಾಷ್ಟ್ರಪತಿ ಹಾಗೂ ರಾಜ್ಯಸಭಾ ಸ್ಪೀಕರ್ ಆಗಿದ್ದ ಹಮೀದ್ ಅನ್ಸಾರಿ ಆ ಪ್ರಸ್ತಾವನೆಯನ್ನು ಕೈಬಿಟ್ರು. ಇನ್ನು 2017ರಲ್ಲಿ ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿದ್ದ ಜಸ್ಟಿಸ್ ಸಿ.ವಿ. ನಾಗಾರ್ಜುನ ಅವರ ವಿರುದ್ಧ ವಾಗ್ದಂಡನೆಗೆ ಕೇಳಲಾಯಿತು. ದಲಿತ ನ್ಯಾಯಮೂರ್ತಿಯೊಬ್ಬರ ಶೋಷಣೆ ಹಾಗೂ ಆರ್ಥಿಕ ಅವ್ಯವಹಾರಗಳ ಆರೋಪವನ್ನು ಅವರ ಮೇಲೆ ಹೊರಿಸಲಾಗಿತ್ತು. ಆದರೆ ಆ ಪ್ರಸ್ತಾವನಾ ಪತ್ರಕ್ಕೆ ಸಹಿ ಹಾಕಿದ್ದ ಕೆಲ ಸಂಸದರು ಅದರಿಂದ ಹಿಂದೆ ಸರಿದ್ರು. ಹೀಗಾಗಿ ಪ್ರಸ್ತಾವನೆ ಪತ್ರ ಸಲ್ಲಿಕೆಗೆ ಬೇಕಾದ ಬಹುಮತದ ಕೊರತೆಯಲ್ಲಿದ್ದ ಕಾರಣದಿಂದ ಆ ಮೋಷನ್ ಬಿದ್ದೋಯ್ತು. ಇನ್ನು ತೀರಾ ಇತ್ತೀಚೆಗೆ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ದೀಪಕ್ ಮಿಶ್ರಾ ಅವರ ವಿರುದ್ಧ ಅವತ್ತಿನ ಪ್ರತಿಪಕ್ಷಗಳು ರಾಜ್ಯಸಭೆಯಲ್ಲಿ ವಾಗ್ದಂಡನೆಗಾಗಿ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ವು. ಆ ಪ್ರಸ್ತಾವನೆ ಸಲ್ಲಿಕೆಯ ಹಿಂದೆ ಒಂದಷ್ಟು ರಾಜಕೀಯ ಕಾರಣಗಳಿದ್ವು. ಹೀಗಾಗಿ ಅವತ್ತಿನ ರಾಜ್ಯಸಭೆಯ ಅಧ್ಯಕ್ಷರಾಗಿದ್ದ ವೆಂಕಯ್ಯ ನಾಯ್ಡು ಪ್ರಸ್ತಾವನೆಯನ್ನೇ ಸ್ವೀಕರಿಸುವುದಕ್ಕೆ ಹೋಗಲಿಲ್ಲ. ಅಲ್ಲಿಗೆ ಅದು ಮುಂದುವರಿಯಲಿಲ್ಲ. ಸೊ ಇವು ಈ ಹಿಂದೆ ನ್ಯಾಯಮೂರ್ತಿಗಳ ವಾಗ್ದಂಡನೆ ಹಾಗೂ ಪದಚ್ಯುತಿಗೆ ಶಾಸಕಾಂಗ ನಡೆಸಿದ್ದ ಪ್ರಯತ್ನಗಳು. ಇನ್ನು ಈಗ ರಾಜ್ಯಸಭೆಯಲ್ಲಿ ಒಂದಷ್ಟು ಪ್ರತಿಪಕ್ಷ ಸದಸ್ಯರು ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ಜಸ್ಟಿಸ್ ಶೇಖರ್ ಕುಮಾರ್ ಯಾದವ್ ಅವರ ವಿರುದ್ಧ ಇದೇ ರೀತಿಯ ಪ್ರಸ್ತಾವನೆಯನ್ನ ಸಲ್ಲಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಮಧ್ಯೆ ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ವರದಿಯೊಂದನ್ನು ಕಳುಹಿಸುವುದಕ್ಕೆ ಅಲಹಾಬಾದ್ ಹೈಕೋರ್ಟ್ ಅನ್ನು ಕೇಳಿದೆ. ಇದು ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿಗಳ ವಿರುದ್ಧ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷಗಳು ಸಲ್ಲಿಸುವುದಕ್ಕೆ ಹೋಗ್ತಾ ಇರುವ ವಾಗ್ದಂಡನೆ ಪ್ರಸ್ತಾವನೆಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ಈ ಹಿಂದಿನ ಇಂಥ ಪ್ರಸ್ತಾವನೆಗಳು ಏನಾದವು ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.